ಬಾಲಕೃಷ್ಣ ಸರ್, ನೀವೇ ಕ್ಯಾಂಪೇನ್ ಮಾಡಿದ್ದು, 40% ಪೇ ಸಿ ಎಮ್ ಕ್ಯಾಂಪೇನ್ ಮಾಡಿದ್ರಿ, 40% ಕಮಿಷನ್ ಹೊಡಿತಾ ಇದ್ದಾರೆ, ನಾವು ಬಂದರೆ ಎಲ್ಲವನ್ನೂ ಬದಲಾವಣೆ ಮಾಡ್ತೀವಿ ಅಂತ. ಏನಾಯಿತು ಸರ್ ಬದಲಾವಣೆ ಅಂತ ಹೇಳಿ? ಅದೇ ಗುತ್ತಿಗೆದಾರರು ಬರ್ತಾರೆ, ಸುದ್ದಿಗೋಷ್ಠಿ ನಡೆಸ್ತಾರೆ, ಹೋಗ್ತಾರೆ. ನಮಗೆ ದಸರಾ ಟೈಮಲ್ಲೂ ಕೂಡ ಬಿಲ್ಲು ಪಾವತಿ ಮಾಡಿಲ್ಲ. ಅದೇ ರೀತಿಯಾಗಿ ಈಗ ಏನಾದರೂ ಡಿಸೆಂಬರ್ ಒಳಗಡೆ ಬಿಲ್ಲನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಏನು ಹೇಳ್ತೀರಿ, ಏನು ಚೇಂಜ್ ಆಯಿತು ಅಂತ? ನೋಡಿ, ಈಗ ತಾವು ಏನು ಹೇಳಿದ್ರಿ, ಏನು ಚೇಂಜ್ ಆಯಿತು ಅಂಥೇಳಿ, ನಿಜ. ನಾವು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರೋಂಥ ಅದಕ್ಕಿಂತ ಪೂರ್ವದಲ್ಲಿ ಬಿ ಜೆ ಪಿ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತದಲ್ಲಿ ಇತ್ತು. ಸೊ ಅವರು ಇಡೀ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಅವ್ರದ್ದು ಯಾವ ಮಟ್ಟಕ್ಕೆ ಹೋಗಿತ್ತು ಅಂದರೆ 40% ಮಟ್ಟಕ್ಕೆ ಹೋಗಿತ್ತು. ಸೊ ಅದಾದ ನಂತರ ಅದನ್ನು ನಾವು ಈ ರಾಜ್ಯದ ಜನತೆಗೆ ತಿಳಿಸಿದ್ವಿ. ಜನ ನಮಗೆ ಆಶೀರ್ವಾದ ಮಾಡಿದ್ರು. ಸೊ ಅದಾದ ನಂತರ ನಾವು ಅಧಿಕಾರಕ್ಕೆ ಬಂದ ನಂತರ ನಾವು ಏನು ಈ ಹಿಂದೆ 40% ಆರೋಪಕ್ಕೆ ಸಂಬಂಧಪಟ್ಟಂತೆ ಒಂದು ಆಯೋಗವನ್ನು ಕೂಡ ನಾವು ನೇಮಕ ಮಾಡಿದ್ವಿ. ಸೊ ಆ ಆಯೋಗದ ಏನು ವರದಿಯನ್ನು ಕೂಡ ಮಧ್ಯಂತರ ವರದಿಯನ್ನು ಕೂಡ ಕೊಟ್ಟಿದೆ. ಸೊ ಆ ವರದಿ ಕೊಟ್ಟ ನಂತರ ನಾವು ಆ ವರದಿ ಪ್ರಕಾರ ಏನೇನು ಯಾರು ಈ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಇದ್ದಂತಹ ಸಚಿವರುಗಳು, ಇಲಾಖೆಗಳು, ಸೊ ಆ ಒಂದು ಅವರ ಮೇಲೆ ನಾವು ಕ್ರಮ ಕೈಗೊಳ್ಳಲಿಕ್ಕೆ ಪ್ರಯತ್ನ ಪಡ್ತೀವಿ. ಒಂದು ಇದು ಪೀಠಿಕೆ. ಎರಡನೇ ಅಂಶ, ಒಂದು ಪ್ರಶ್ನೆ, ಪೀಠಿಕೆಗೆ ಒಂದು ಪ್ರಶ್ನೆ. ವರದಿ ಸಲ್ಲಿಕೆ ಆಯ್ತಲ್ವಾ ಸರ್? ಏನು ರಿಸಲ್ಟ್ ಬಂತು? ವರದಿಯಲ್ಲಿ ಏನಿದೆ ಅಂತ ಗೊತ್ತಾಯ್ತಾ? ಕೇವಲ ವರದಿಯಲ್ಲಿ ಬಂದಿದ್ದಿಷ್ಟೇನೆ. ಆ ವರದಿಯಲ್ಲಿ ಈ 40% ಕಮಿಷನ್ ಇತ್ತಲ್ವಾ, ಅದಕ್ಕೆ ಸಾಕ್ಷಿಗಳು ಇಲ್ಲ ಅಂತ ಬಂತು. ಅಂದರೆ ಕಾಂಗ್ರೆಸ್ ನಾಯಕರು ಹೋರಾಟವನ್ನು ಮಾಡ್ಕೊಂಡು ಹೋದ್ರಲ್ವಾ, ಈ 40%ಗೆ ಈ 40% ನಿಜವಾಗ್ಲೂ ಕೂಡ ತೆಗೆದುಕೊಂಡಿದ್ದಾರೆ ಅಂತ ಹೇಳೋದಕ್ಕೆ ಸಾಕ್ಷಿಗಳಿಲ್ಲ. ಆದರೆ ಈ ಟೆಂಡರ್ ಸಂದರ್ಭದಲ್ಲೂ ಒಂದಿಷ್ಟು ಪ್ರಕ್ರಿಯೆಯಲ್ಲಿ ಅಕ್ರಮ ಆಗಿದೆ. ಸೊ ಇಂಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಶಿಫಾರಸ್ಸು. ಈ ಶಿಫಾರಸ್ಸು ಬಂದು ತುಂಬ ದಿನ ಆಯಿತು. ಏನು ಕ್ರಮ ಕೈಗೊಂಡ್ರಿ? ಅಲ್ಲ, ಈಗ ನೋಡಿ, ಈ ವಿರೋಧ ಪಕ್ಷಗಳು ತಾವು ಏನು ಹೇಳ್ತಾ ಇದ್ದೀರಾ? ನಾವು ಹೇಳ್ತಲ್ಲ, ಉಲ್ಲೇಖ ಮಾಡಿದ್ವಿ. ಒಂದು ನಿಮಿಷ ಸರ್, ಒಂದು ನಿಮಿಷ ಆಯ್ತು ಸರ್. ನಾವು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿದ್ದೇವೆ, ನಮ್ಮಲ್ಲಿ ಸಿಸ್ಟಮ್ ಇದೆ, ಸೊ ಕಾನೂನು ಇಲಾಖೆ ಇದೆ. ಸೊ ಯಾವ ರೀತಿಯಾಗಿ ಈ ತರ ಆರೋಪಗಳು ಬಂದಾಗ ಯಾವ ರೀತಿ ಪ್ರಕರಣಗಳನ್ನ ದಾಖಲು ಮಾಡಬೇಕು, ಸೊ ಅದನ್ನು ಯಾವ ರೀತಿ ನಾವು ಹೇಳಿಕೆಗಳನ್ನು ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಸಮಗ್ರವಾಗಿ ನಿಯಮಗಳನ್ನೇ ಹಾಕ್ಕೊಟ್ಟಿದ್ದೀವಿ. ಸೊ ಇವತ್ತು ನೀವು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದೆ, ಹೊಸದಾಗಿ BNSS ಬಂದಿದೆ. ಸೊ ಈ ಎಲ್ಲ ಕಾಯ್ದೆಗಳ ಒಂದು ಅಡಿಯಲ್ಲಿ ಸೊ ನಾವು ಆ ಒಂದು ನಿಟ್ಟಿನಲ್ಲಿ ನಮ್ಮ ಏನು ಅಧಿಕಾರಿಗಳಿದ್ದಾರೆ, ಖಂಡಿತವಾಗೂ ಕಾನೂನಿನ ಪ್ರಕಾರ ನಾವು ಕ್ರಮಗಳನ್ನು ಕೈಗೊಳ್ತೀವಿ. ಒಂದು. ಎರಡನೇದಾಗಿ ತಾವು ಏನು ಆರಂಭದಲ್ಲಿ ಹೇಳಿದ್ರಿ, ಯಾವುದೇ ನಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿಯಾದ ಈ ಬಿಲ್ಗಳಿಗೆ ಸಂಬಂಧಪಟ್ಟಂತೆ ನಾವು ಯಾವುದೇ ಒಂದು ಭ್ರಷ್ಟಾಚಾರ ಮಾಡಿಲ್ಲ. ಯಾವ ಇಲಾಖೆಯಲ್ಲೂ ಕೂಡ ನಾವು ಸುಮ್ಮನೆ ಬಿಲ್ಗಳನ್ನು ಮುಂದಾಗ್ತಿಲ್ಲ. ತಮಗೆ ಗೊತ್ತಿದೆ, ಯಾಕಂತ ಹೇಳಿದ್ರೆ ಇವತ್ತು ಅನೇಕ 33,000 ಕೋಟಿ ಬಾಕಿ ಇದೆ. ನೀವು ಒಂದು ಹಿನ್ನೆಲೆಯನ್ನ ನಾನು ತಮಗೆ ಕೊಡ್ಲಿಕ್ಕೆ ಬಯಸ್ತೇನೆ. ಸೊ ಈ ಒಂದು ಗುತ್ತಿಗೆದಾರರಿಗೆ ಪ್ರಮುಖವಾಗಿ ಈ ಬಿಲ್ ಮಾಡ್ತಕ್ಕಂಥ ಸಮಸ್ಯೆ ಯಾವಾಗ ಬಂತು ಅಂತ ಹೇಳಿದ್ರೆ, ಏನು ಕಳೆದ ಬಾರಿ BJP ಸರ್ಕಾರ ಆಡಳಿತ ಮಾಡಿದ್ರು. ಸೊ ಆ ಒಂದು ಸಂದರ್ಭದಲ್ಲಿ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದು ಬಡ್ಜೆಟ್ ಇರ್ತದೆ. ಸೊ ಇಲಾಖೆಗೆ ಇಷ್ಟಿಷ್ಟು ಹಣ ಅಂತ ಇರ್ತದೆ. ಆದರೆ ಏನು ಕಳೆದ ಬಾರಿ ಅಧಿಕಾರದಲ್ಲಿ ಇದ್ದಂತಹ BJP ಸರ್ಕಾರ ಅದನ್ನೆಲ್ಲ ಗಾಳಿ ತೂರ್ಬಿಡ್ತು. ಏಕಾಏಕಿ ಅವರು ಒಂದು 3,200 ಕೋಟಿ ರೂಪಾಯಿ ನಗರ, ಅಲ್ಲ ಒಂದು ನಿಮಿಷ ಸರ್, ಸಣ್ಣ ನೀರಾವರಿ ಇಲಾಖೆ ಇದೆ ಅಂದ್ರೆ 6,000 ಕೋಟಿ ಹೋಗಬಾರ್ದು ಸರ್. ಸೊ ಗಾಳಿಯಲ್ಲಿ ಗುಂಡು ತರ ಹೋಗಬಾರ್ದು. BJP ಸರ್ಕಾರ ಎಷ್ಟು ಮಾಡಿತ್ತು, ನೀವು ಬಂದ ಮೇಲೆ ಎಷ್ಟು ಕ್ಲಿಯರ್ ಮಾಡಿದ್ರಿ, ನಿಮ್ಮ ಅಧಿಕಾರದ ಅವಧಿಯಲ್ಲಿ ಎಷ್ಟು ಮಾಡಿದ್ದೀರಿ, ಅದು ಬೇಕಾಗಿರುವಂಥದ್ದು. BJP ಅವರು ಹೌದು, ಅವರು ಈ ಹಿಂದೆ ಸರ್ಕಾರದಲ್ಲಿ ಇದ್ರು. ಅವರ ಅವಧಿಯಲ್ಲಿ ಎಷ್ಟು ಕಾಮಗಾರಿಗಳು ನಡೆದಿತ್ತು, ಎಷ್ಟು ಬಿಲ್ ಆಗಿತ್ತು, ಎಷ್ಟು ಬಾಕಿ ಇತ್ತು, ನೀವು ಬಂದ ಮೇಲೆ ಎಷ್ಟು ರಿಲೀಸ್ ಮಾಡಿದ್ರಿ, ಎಷ್ಟು ಉಳಿಸ್ಕೊಂಡಿದ್ದೀರಿ, 2.5 ವರ್ಷದಿಂದ ಏನು ಮಾಡಿದ್ರಿ, ಈ ರೀತಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಇಲ್ಲ ಅವ್ರು ಮಾಡಿದ್ದು ನಾವು ತೀರಿಸ್ತಾ ಇದ್ದೀವಿ, ಅವ್ರು ಎಷ್ಟು ಮಾಡಿದ್ರು ನೀವು ಎಷ್ಟು ತೀರಿಸಿದ್ರಿ, ಲೆಕ್ಕ ಬೇಕಲ್ವಾ? ಲೆಕ್ಕ ಕೊಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ಕ್ಯಾಂಪೇನ್ ಮಾಡಿದ್ರು, ನನಗೆ ಈಗಲೂ ನೆನಪಿದೆ. ಈಗ ಲೆಕ್ಕ ಕೇಳ್ತಾ ಇದೀವಿ ನಾವು ಕೂಡ, ಲೆಕ್ಕದ ಪ್ರಕಾರ ಮಾತಾಡಿ ಅಷ್ಟೇ. ಅಲ್ಲ ಒಂದು ನಿಮಿಷ ನೋಡಿ, ತಾವು ಅವರು ಒಂದು ಹೇಳಿಕೆಯನ್ನ, ಅಧ್ಯಕ್ಷರು ಒಂದು ಹೇಳಿಕೆಯನ್ನ ತಾವು ಗಮನಿಸಿ. ಅವ್ರು ಏನು ಹೇಳಿದ್ರು,
ಹಿಂದೆ ಸೀನಿಯಾರಿಟಿ ಇರಲಿಲ್ಲ, ಈಗ ಸೀನಿಯಾರಿಟಿ ಮೇಂಟೈನ್ ಮಾಡಿದೆ. ಸೊ ನಮಗೆ ಅವರು ಏನಂತ ಇದು ಮಾಡ್ತಿದ್ದಾರೆ ಅಂದರೆ, ಹಿಂದೆ BJP ಸರ್ಕಾರದಲ್ಲಿ ಇದ್ದಂತಹ ಬಿಲ್ಗಳು ನಿಂತಿದ್ದಾವೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಅವಾಗ ಸಿಕ್ಕಾಬಟ್ಟೆ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿ ಆ ಬಿಲ್ಗಳು ಬೇಗ ಏನಾದರೂ ಮಾಡಿ ಸ್ಯಾಂಕ್ಷನ್ ಮಾಡಿಸ್ಕೊಬಿಡೋಕೆ ಅಂತೇಳಿ ನಮ್ಮ ಸರ್ಕಾರದ ಮೇಲೆ ಸುಮ್ಮನೆ ಒತ್ತಡ ಏರೋ ಅಂತಹ ತಂತ್ರವನ್ನು ಅವ್ರು ಬಳಸ್ತಾ ಇದ್ದಾರೆ. ನಮಗೆ ಸುಮ್ಮನೆ ಭ್ರಷ್ಟಾಚಾರ ನಡೆದಿದ್ರು ಕೂಡ ಭ್ರಷ್ಟಾಚಾರ ಇಲ್ಲ ಅಂದ್ರೆ ನಾವು ಕಾರ್ಡ್ ಪ್ಲೇ ಮಾಡ್ತೀವಿ, ಇದೆಲ್ಲ ಎದುರಿಸ್ತಕ್ಕಂಥದ್ದು ಯಾರು? ಸಿಸ್ಟಮ್ ಅಲ್ಲಿ ಕಾನೂನಿಗೆ ಹೋಗಿ ನೀವು ಕಾನೂನಲ್ಲಿ ಫೈಟ್ ಮಾಡಿ, ಕೋರ್ಟ್ ಕೇಸ್ ಹಾಕಿ. ಆಯ್ತು, ಇದೆ ಸರ್. ನೀವು ಕೂಡ ಆಗ BJP ನಾಯಕರು ಅಧಿಕಾರದಲ್ಲಿ ಇದ್ರಲ್ವಾ, ಕಳೆದ ವರ್ಷ ಇದೇ ಗುತ್ತಿಗೆದಾರ ಆರೋಪ ಮಾಡಿದಾಗ ಸಿದ್ದರಾಮಯ್ಯವರು ಅದನ್ನೇ ಹೇಳಬೇಕಿತ್ತು, ಹೋಗಪ್ಪ ಕೋರ್ಟ್ಗೆ ಅಂತ ಹೇಳ್ಬಿಟ್ಟು ಅದನ್ನ ಬಿಟ್ಟು ಕ್ಯಾಂಪೇನ್ ಯಾಕೆ ಮಾಡಿದ್ರು? ತಗೊಳ್ಳಿ ಸರ್ ಗಣೇಶ್ ಸರ್, ಏನು ಹೇಳ್ತೀರಿ? ಎಲ್ಲವೂ ಕೂಡ ಆರೋಪ ಮಾಡ್ತಿರೋದೆಲ್ಲವೂ ಸುಳ್ಳು, ಎಲ್ಲವೂ ನೀವೇ ಮಾಡಿದ್ದು. ಇವಾಗ ನಾವು ಮಾಡ್ತಾ ಇರುವಂಥದ್ದು ಏನು ಅಂತ ಹೇಳಿದ್ರೆ, ನೀವು ಮಾಡಿದ್ದನ್ನು ನಾವು ಬಿಲ್ಲನ್ನು ಬಾಕಿ ಇಟ್ಕೊಂಡಿದ್ರಿ, ನಾವು ಬಿಡ್ಕೊಡೆ ಮಾಡ್ತಾ ಇದ್ವಿ. ಇದರ ನಡುವೆ ಗುತ್ತಿಗೆದಾರರು ರಾಜಕೀಯ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಬಾಲಕೃಷ್ಣ ಅವರು ಹೇಳಿದ್ರು ಹಿಂದೆ ಏನಿತ್ತು ಅಂತ, 2 ವರ್ಷದಿಂದ ಆಡಿದ್ದೆ ಹಾಡೋ ಕಿಸ್ಬಾಯ್ ದಾಸ ಅಂತ ಹೇಳೋಕ್ಕೆ ಬರೋದು ಬೇಡ. ಅಧಿಕಾರ ಇರತಕ್ಕಂಥದ್ದು ಏನಾದರೂ ತಪ್ಪು ತಸ್ತರ ಆದರೆ ಅದನ್ನು ಸರಿ ಮಾಡೋಕ್ಕಿರೋದು. ಹೇಳಿದ್ದನ್ನೇ ಹೇಳ್ಕೊಂಡು ಹೋಗ್ತೀನಿ ಅಂತ ಈಗಲೂ ಅದನ್ನೇ ಹೇಳಿದ್ರು, ನೀವು ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂದರೆ ಕೈಯಲ್ಲಿ ಹಾಕ್ದಾರ ಮೈಯೆಲ್ಲ ಪರ್ಚ್ಕೊಂಡ್ರು ಅನ್ನೋದು ಆಗದು ಬೇಡ. ನಂಬರ್ 1 ಪರ್ಚ್ಕೊಳ್ತಾ ಇದ್ರಲ್ಲ, ನಿಮ್ಮ ಆಡಳಿತದ ಬಿಲ್ಗಳೇ ಅವೆಲ್ಲ ಪೆಂಡಿಂಗ್ ಇರ್ತಕ್ಕಂಥದ್ದು, ಅದನ್ನ ನೋಡ್ಕೊಳ್ಳಿ, ಚೆಕ್ ಮಾಡಿ. ಚೆಕ್ ಮಾಡಿ. ಬಾಲಕೃಷ್ಣ ಸರ್, ನಿಮ್ಮ ವಾದ ಅವ್ರು ಕೇಳಿಸ್ಕೊಂಡಿದ್ದಾರೆ, ಅವ್ರು ಮಾತಾಡ್ಲಿ, ಕೇಳಿಸ್ಕೊಳ್ಳಿ, ಬರ್ಕೊಳ್ಳಿ, ಆಮೇಲೆ ಮಾತಾಡಿ. ಆಮೇಲೆ ನಾನು ಮುಖ್ಯಮಂತ್ರಿಗಳ ಹೇಳಿಕೆಯನ್ನು ಖಂಡಿತವಾಗ್ಲೂ ಖಂಡಿಸ್ತೀನಿ. ಯಾಕೆ ಅಂದರೆ ಗುತ್ತಿಗೆದಾರ ಈ ರಾಜ್ಯದ ಅಭಿವೃದ್ಧಿಯಲ್ಲಿ ಅವನು ಒಂದು ಪಾಲುದಾರ. ಒಂದು ಸಣ್ಣ ಮೋರಿ ಆಗಲಿ, ಒಂದು ಗುಂಡಿ ಮುಚ್ಚೋದಾಗಲಿ, ಒಂದು ದೊಡ್ಡ ಮೋರಿ ಆಗಲಿ, ತಾರ ಹಾಕೋದಾಗಲಿ, ಸಣ್ಣ ಪುಟ್ಟ ಕೆಲಸಗಳಾಗಲಿ, ಏನೇ ಇರಲಿ, ದೊಡ್ಡ ಬ್ರಿಡ್ಜು, ಈ ಮೆಟ್ರೋ, ಇವೆಲ್ಲ ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ. ಒಬ್ಬ ಗುತ್ತಿಗೆದಾರ ಈ ರಾಜ್ಯದ ಅಭಿವೃದ್ಧಿಯಲ್ಲಿ ಅವನೊಬ್ಬ ಪಾಲುದಾರ. ಅವನು ಮಾಡೋದಕ್ಕೆ ಕೆಲಸ ಕೊಡ್ತೀವಿ, ಇದು ಹಣ ಕೊಡ್ತೀವಿ. ಅವನನ್ನು ಈ ರಾಜ್ಯದ ಅಭಿವೃದ್ಧಿಯ ಪಾಲುದಾರ ಅಂತ ಪರಿಗಣಿಸಿದಾಗ ಮುಖ್ಯಮಂತ್ರಿಗಳಿಗೆ ಹೇಳಲಿಕ್ಕೆ ಬರ್ತಿರಲಿಲ್ಲ. ಅವರೇನೋ ಅವ್ರಿಗೆ ಗುಲಾಮರು, ನಾವು ಕೊಡ್ತೀವಿ, ಕೆಲಸ ಮಾಡ್ತೀವಿ, ಕೋರ್ಟ್ಗೆ ಹೋಗ್ಲಿ ಬಿಡ್ರಿ. ಅವ್ರಿಗೇನು ಕೋರ್ಟ್ಗೆ ಹೋಗೋದು ಗೊತ್ತಿಲ್ವಾ? ಏನು ನೀವು ಹೇಳ್ಕೊಡ್ಬೇಕಾ ರೀ? ಸ್ವಾಮಿ, ಈ ರಾಜ್ಯದ ದೊರೆ, ಈ ರಾಜ್ಯದ ಯಜಮಾನ, ಈ ರಾಜ್ಯದ ಹಣಕಾಸಿನ ಮಂತ್ರಿ, ಆರ್ಥಿಕ ಮಂತ್ರಿ, ನೀನು ಹಣ ಕೊಡೋದು ಕೇಳಕ್ಕೆ ಬಂದಿದ್ದೀವ, ದಯನೀಯ ಸ್ಥಿತಿಲಿದ್ದೀವಿ ಅಂತ ಮನೆ ಬಾಗಿಲಿಗೆ ಬಂದು ಅಂತಂದರೆ ಕೈ ಸಿಕ್ಕಿ ತಗೊಂಡು ಹೊಡಿಯಾಕ ನೀವು ಇರೋದು? ಕೋರ್ಟ್ಗೆ ಹೋಗಿ ಅಂತ ನೀವು ಹೇಳ್ಬೇಕಾ? ನಿಮ್ಮ ಸರ್ಕಾರದ ನೀತಿನ, ನಿಮ್ಮ ಸರ್ಕಾರದಲ್ಲಿ ಒಂದಷ್ಟು ಜನ ಇದ್ದಾರೆ, ಯಾರು ನೀವು ಇವಾಗ ಕೋರ್ಟ್ಗೆ ಹೋಗಿ ಅಂತ ಹೇಳಿದ್ವಿ. ಗುಂಡಿ ಇದೆ ಅಂತಂದರೆ ಅಧಿಕಾರಿ ಯಾವುದೋ ಉದ್ಯೋಗಿಗಳೇನಾದರೂ ಇದ್ದರೆ ರಾಜ್ಯ ಬಿಟ್ಟೋಗ್ರಿ ಅಂತ ಇನ್ನೊಬ್ಬ ಮಂತ್ರಿ ಹೇಳ್ತೇನೆ. ಕಸ ಎತ್ತಿಲ್ಲ, ಗುಂಡಿಗಳು ಮುಚ್ಚಿ ಅಂತ IT-BT ಮಂತ್ರಿ ಹೇಳ್ತು ಅಂದರೆ ನೀವು ಇದೇ ಮಾತು ಬೇರೆ ರಾಜ್ಯದಲ್ಲಿ ಹೇಳಿದ್ರೆ ಜೈಲ್ಗೆ ಹಾಕ್ತಿದ್ರು ಅಂತೇಳಿ ಇನ್ನೊಂದು ಮಂತ್ರಿ ಹೇಳ್ತಾರೆ. ಕಾರ್ಮಿಕ ಮಂತ್ರಿಗೆ ಕಾರ್ಮಿಕರ ಯೋಗಕ್ಷೇಮ ಬಿಟ್ಟು ಎಲ್ಲರ ಯೋಗಕ್ಷೇಮ ಮಾಡ್ತಾರೆ, ಬುಡಬುಡಿಕೆ ದಾಸಂತರ. ಒಂದು ನಾನು ಏನಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ಎಲ್ಲರೂ ಅವರವರ ಇಲಾಖೆಗಳ ಮಂತ್ರಿಗಳು ನನ್ನ ಇಲಾಖೆಯಲ್ಲಿ ಇಷ್ಟು ಹಣ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಒಪ್ಕೊಳ್ಳಿ. ಈಗ ನೀವು ನೀರಾವರಿ ಇಲಾಖೆಯಲ್ಲಿ 12,000 ಕೋಟಿ ಏನಾಗಿದೆ ರೀ? 30 ತಿಂಗಳು, 120 ವಾರ, 3-4 ತಿಂಗಳು ಬಿಟ್ಬಿಡೋಣ ರೀ. 15 ತಿಂಗಳು ಏನು ಮಾಡಿದ್ರಿ ಹೇಳ್ರಿ? ನಮಗೆ ಕೊಡಬೇಡ್ರಿ, ಆ ಗುತ್ತಿಗೆದಾರಂಗೆ ಹೇಳಿ, ರಾಜ್ಯದ ಜನತೆಗೆ ಹೇಳಿ. ನಾವಿಲ್ಲಿ ಒಂದು ನಿಮಿಷ, ಅನೇಕ ಪ್ರಶ್ನೆಗಳು ನೋಡಿ, ನೀವು ಎಂತದ್ದು ಸರ್ ಇದು ನೋಡಿ? ಒಂದ್ ನಿಮಿಷ ಅವ್ರು ಮಾತಾಡ್ಲಿ, ಕಂಪ್ಲೀಟ್ ಮಾಡ್ಲಿ, ಆಮೇಲೆ ದಯವಿಟ್ಟು ಜವಾಬ್ದಾರಿಯಿಂದ ಮಾತಾಡಿ, ಜವಾಬ್ದಾರಿಯಿಂದ ಮಾತಾಡಿ. ಗುತ್ತಿಗೆದಾರ ನೊಂದಿದ್ದಾನೆ, ಬೆಂದಿದ್ದಾನೆ, ಅವನ ಬದುಕಿನ ಪ್ರಶ್ನೆ. ಮಾತಾಡ್ತೀನಿ, ಇನ್ನೊಬ್ಬರ ಮಧ್ಯೆ ಮಾತಾಡಲ್ಲ, ರಾಜಕೀಯ ಪಕ್ಷದ ವಕ್ತಾರನಾಗಿ, ಅವರು ಒಂದು ರಾಜಕೀಯ ಪಕ್ಷದ ಅಧಿಕಾರಿಯುತವಾಗಿ ಈ ಇಲಾಖೆಗಳಲ್ಲಿ ಏನೇನಾಗಿದೆ ಅಂತ ಕೇಳತಕ್ಕಂಥದ್ದು ನಮ್ಮೆಲ್ಲರಿಗೂ ಹಕ್ಕಿದೆ.
ಸಾರ್ವಜನಿಕರಿಗೆ ಹಕ್ಕಿದೆ. ಓಕೆ ಯಾಕ್- ಆಯ್ತು ಕೊಡಿ ನಿಮ್ಮ ಹಕ್ಕು. ನೀವು ಹೇಳ್ತೀರಿ ಗೆಜೆಟಲ್ಲಿ ಕೊಟ್ಟಿದ್ದೀರಿ, ಗೆಜೆಟಲ್ಲಿ ಕೊಟ್ಟಿದ್ದೀರಿ ಅಂತ ರಾಜಕೀಯ ಹೇಳಬೇಕಾಗುತ್ತೆ. ಇದು ನಿಮ್ಮ ಆಡಳಿತದ ವೈಫಲ್ಯ ಅಲ್ಲ? ಟೈಮ್ ಆಯ್ತು ನಿಮ್ಮ ಆಡಳಿತದ ವೈಫಲ್ಯ ಅಲ್ಲ? ಸರ್. ಸೆಷನ್ ಡಾಕ್ಯುಮೆಂಟ್ ಆಡಳಿತದ ವೈಫಲ್ಯ ಅಲ್ಲ? ಓಕೆ ಓಕೆ ಬಾಲಕೃಷ್ಣ ಸರ್ ಮಾತಾಡಿ ಸರ್. ಓಕೆ ಆಯ್ತು ಏನ್ ತಪ್ಪಿದೆ? ಓಕೆ ಮಾತಾಡಿ ಆಯ್ತು ಸರ್. ಒಂದ್ ನಿಮಿಷ ಆಯ್ತು ಓದ್ಕೊಳ್ಳಿ ಅಂತ ಸತ್ಯ ಹೇಳಿದೆ. ಕೇಳ ಸತ್ಯ ಅರ್ಥ ಒಂದ್ ನಿಮಿಷ ಮಾಡೋದು ಇರಿ ಸರ್. ಕಷ್ಟ, ಒಂದ್ ಸತ್ಯ ನಿಮಿಷ ಇರಿ ಕೇಳಿ ಸರ್. ತಿಳ್ಕೊಳ್ಳೋದು ಕಷ್ಟ, ಆಯ್ತು ಅದು ಇರಿ ಸರ್. ಜೀರ್ಣಿಸ್ಕೊಳ್ಳೋದು ಕಷ್ಟ. ಸತ್ಯ ಆಯ್ತು ಆಯ್ತು ಓಕೆ ಆಯ್ತು ಸೊಪ್ಪು ಹೇಳದ್ನ ಈ ಆಯ್ತು ರಾಷ್ಟ್ರದ ಸರ್. ಜನತೆಗೆ ಓಕೆ, ಗೊತ್ತಿದೆ ಆಯ್ತು. ಸತ್ಯ ಏನು ಸುಳ್ಳು ಏನು ಅಂತ ಹೇಳಿ. ಆಯ್ತು, ಬಿಡಿ, ಬಿಡಿ ಬಿಡಿ. ಸರ್. 10-11 ಅಲ್ಲ, ವರ್ಷದಿಂದ ಈ ನಿಮ್ಮ ರಾಜ್ಯದ ಜನ ಆಡಳಿತ ನೋಡಿದ್ದಾರೆ. ರಾಜ್ಯದ ಜನತೆ ನೋಡ್ತಾ ಈ ಇದ್ದಾರೆ. ರಾಜ್ಯದ ಜನಕ್ಕೆ ನೀವು ಎಲ್ಲರೂ ಟೋಪಿ ಹಾಕಿದ್ರೆ ಹೌದು ರಾಷ್ಟ್ರದ ಬಿಡಿ ಸರ್. ಜನಕ್ಕೆ ಟೋಪಿ ಅಲ್ಲ, ಹಾಕಿದ್ರೆ ಯಾರು ನೋಡಿದ್ದಾರೆ. ಆಯ್ತು ಹಾ? ಇರಿ ಸರ್. ಇವತ್ತು ಆಯ್ತು ಇಡಿ ಸರ್. ಎಷ್ಟು ಕೋಟಿ ಉದ್ಯೋಗಗಳು ಕೊಟ್ರಿ ನೀವು ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ? ಆಯ್ತು ಹಾ? ಆಯ್ತು ಇವತ್ತು ಯುಕ್ರೇನ್ನಲ್ಲಿ ನೀವು ಅಧಿಕಾರಕ್ಕೆ ಬಂದ್ರಿ. ಎಷ್ಟು ಉದ್ಯೋಗ ಕೊಟ್ರಿ ನೀವು? ಬಾಲಕೃಷ್ಣ ಸರ್ ಬೇರೆಯವ್ರಿಗೆ ಅವಕಾಶ ಉದ್ಯೋಗ ಕೊಡಿ. ಕೊಡ್ರಿ. ಅಲ್ಲ ಇಡಿ ಸರ್ ಬೇರೆಯವ್ರಿಗೆ ಅವಕಾಶ ಹೇಳಿ. ಕೊಡಿ.